ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ ಯಾರ್ದು ಜಾಸ್ತಿ ಕಮೆಂಟ್ಸು ಲೈಕ್ಸು ಬರುತ್ತೆ ಅಂತ. ಅದ್ರ ಜೊತೆಗೆ ರಕ್ಷಿತಾ ಫ್ಯಾನ್ಸು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ ಅವರು ಯಾರಿಗೆ ವೋಟ್ ಮಾಡ್ತಾ ಇದ್ದಾರೆ ಅಂತ. ಯಾಕೆಂತಂದ್ರೆ ಈ ವಾರ ಎಲಿಮಿನೇಷನ್ ನನ್ಗೆ ಯಾಕೋ ಅನಿಸ್ತಾ ಇದೆ ರಕ್ಷಿತಾ ಫ್ಯಾನ್ಸ್ ಕೈಯಲ್ಲಿದೆ ಅಂತ ನನ್ಗೆ ಅನಿಸ್ತಾ ಇದೆ. ವೋಟ್ ಅವ್ರು ಯಾರಿಗೆ ಮಾಡ್ತಾ ಇದ್ದಾರೆ, ವೋಟ್ ಯಾರಿಗೆ ಡಿವೈಡ್ ಆಗ್ತಾ ಇದೆ ಅಂತ ಒಂದು ಕ್ಲಿಯರ್ ಕಟ್ ಕ್ಲಾರಿಟಿ ಬರುತ್ತೆ ಅಂತ ನಾನು ಕೇಳ್ತಾ ಇದ್ದೀನಿ. ಗುರು, ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿಲ್ಲ. ನಿಮ್ಮ ಫೇವ್ರೇಟ್ಗೆ ನೀವು ವೋಟನ್ನು ಹಾಕೊಳ್ಳಿ. ಮಲ್ಲಮ್ಮ ಫೇವ್ರೇಟ್ಸ್ ಯಾರಾದರೂ ಇದ್ರೆ ಮಲ್ಲಮ್ಮ ವೋಟ್ ಹಾಕೊಳ್ಳಿ. ಮಲ್ಲಮ್ಮ ಆಚೆ ಬಂದ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ವೋಟ್ ಹಾಕ್ದೆ ಬೇರೆಯವ್ರಿಗೆ ವೋಟ್ ಹಾಕೋಕ್ಕೆ ಹೋಗ್ಬೇಡಿ. ನಿಮ್ಮ ಫೇವ್ರೇಟ್ ಮಲ್ಲಮ್ಮ ಇದ್ರೆ ಮಲ್ಲಮ್ಮಗೆ ನೀವು ವೋಟ್ ಹಾಕೊಳ್ಳಿ. ಗುರು, ಈ ವಾರ ಒಂದು ಶಾಕಿಂಗ್ ಎಲಿಮಿನೇಷನ್ ಇರುತ್ತೆ, ಗ್ಯಾರಂಟಿ ಶಾಕಿಂಗ್ ಎಲಿಮಿನೇಷನ್ ಇರುತ್ತೆ. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಚೆ ಬರ್ತಾರೆ. ಬಿಗ್ ಬಾಸು ಬಸ್ಬೇಕು, ಬಿಗ್ ಬಾಸ್ಗೆ TRP ಕಡಿಮೆ ಆಗ್ತಾ ಇದೆ. ಬಿಗ್ ಬಾಸ್ ಬಗ್ಗೆ ಮಾತಾಡ್ಕೋಬೇಕು ಜನ. ಹಂಗೆ ಮಾತಾಡ್ಕೊಳ್ಳೋದು ಯಾವಾಗ, ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ನ ಆಚೆ ಕಳಿಸ್ದಾಗಲೇ ಮಾತಾಡ್ಕೊಳ್ಳೋದು. ಇಲ್ಲ ಅಂದರೆ ಬಸ್ ಅಷ್ಟು ಬೇಗ ಬರಲ್ಲ ಅಂತ ಬಿಗ್ ಬಾಸ್ ಟೀಮ್ಗೂ ಗೊತ್ತು. ಬಿಗ್ ಬಾಸ್ ಟೀಮು ಈ ವಾರ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ನ ಆಚೆ ಹಾಕೋದಕ್ಕೆ ನೋಡ್ತಾ ಇದೆ. ನಿಮ್ಮ ಫೇವ್ರೇಟ್ಗೆ ನೀವು ಸ್ಟ್ರಾಂಗ್ ಆಗಿ ವೋಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಫೇವ್ರೇಟ್ ಆಚೆ ಬರೋದಂತೂ ಗ್ಯಾರಂಟಿ. ಆಮೇಲೆ ಕೂತ್ಕೊಂಡು ಅಯ್ಯೋ ಇದು ಅನ್ಫೇರು ಅಂತಂದರೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಗುರು. ಈ ವಾರ ನಾಮಿನೇಷನ್ಸಲ್ಲಿ ಇರೋದು ಟೋಟಲ್ ಆಗಿ 8 ಜನ ಇದ್ದಾರೆ ಗುರು. ಮನೆಯಿಂದ ಆಚೆ ಹೋಗೋದಕ್ಕೆ 8 ಜನ ಇದ್ದಾರೆ. ರಿಷಾ, ಮಲ್ಲಮ್ಮ, ರಾಶಿಕಾ, ಅಶ್ವಿನಿ ಗೌಡ, ಧ್ರುವಂತ್, ಗಿಲ್ಲಿ, ಧನುಷ್, ಮಾಳು 8 ಜನ ಇದ್ದಾರೆ ಗುರು. ವೋಟಿಂಗ್ ಮಾತ್ರ ನೆನ್ನೆಯಿಂದ ಇನ್ಕ್ರೀಸ್ ಆಗಿದೆ ಗುರು. ಎಲ್ಲರಿಗೂ ಇನ್ಕ್ರೀಸ್ ಆಗಿದೆ, ಕೆಲವೊಬ್ರಿಗೆ ಡಿಕ್ರೀಸ್ ಆಗಿದೆ. ಸಕ್ಕದಾಗಿದೆ ವೋಟಿಂಗ್ ಮಾತ್ರ. ನೆಕ್ಸ್ಟ್ ಲೆವೆಲ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಸೂಪರ್ ಅಂತ ಹೇಳ್ಬೋದು. ಬಾಟಮ್ ಅಂತ ಬಂದಾಗ ರಿಷಾ ಗೌಡ ಅವರಿದ್ದಾರೆ. ರಿಷಾ ಗೌಡ ಅವ್ರಿಗೆ ಎಷ್ಟು ಬೀಳ್ತಾ ಇದೆ, 4% ಬೀಳ್ತಾ ಇದೆ. ನೆನ್ನೆ ಸ್ವಲ್ಪ ಚೆನ್ನಾಗಿ ಬೀಳ್ತಾ ಇತ್ತು ವೋಟಿಂಗ್ ರಿಷಾ ಗೌಡ ಅವ್ರಿಗೆ, ಇವಾಗ 4% ಬಂದಿದೆ. ಕಾರಣ ಏನ್ ಹೇಳಿ, ಆ ಕಡೆ ರಕ್ಷಿತಾ ಮೇಲೆ ಜಗಳ, ಗಿಲ್ಲಿ ಮೇಲೆ ಜಗಳ, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸು ಇದೆ, ವೋಟಿಂಗ್ ಡೌನ್ ಆಯಿತು. ಈಗ ನೆಕ್ಸ್ಟು ರಿಷಾ ಮೇಲೆ ಮಲ್ಲಮ್ಮ ಇದ್ದಾರೆ. ಮಲ್ಲಮ್ಮಗೆ 6% ಬೀಳ್ತಾ ಇದೆ ಗುರು. 6% ಓಕೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನನ್ನೆಲ್ಲ ಸ್ವಲ್ಪ ಜನ ಮಲ್ಲಮ್ಮಗೆ ವೋಟ್ ಮಾಡಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಕನ್ಫ್ಯೂಸ್ ಅಲ್ಲಿ ಇದ್ರು, ಮಲ್ಲಮ್ಮ ಆಚೆ ಬಂದಿದ್ದಾರೆ ಅಂತ. ಅದರಿಂದ ಮಲ್ಲಮ್ಮ ನಿಮ್ ಫೇವ್ರೇಟ್ ಇದ್ರೆ ವೋಟ್ ಹಾಕೊಳ್ಳಿ. ಆಲ್ರೆಡಿ ವೋಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ 6% ಬಂದಿದೆ. ಅವ್ರ ಮೇಲೆ ರಾಶಿಕಾ ಅವರು ಇದ್ದಾರೆ. ರಾಶಿಕಾ ಅವರು ಕೂಡ 6% ವೋಟಿಂಗ್ ಇದೆ ಗುರು. ನೆನ್ನೆ ಬೆಟರ್ ವೋಟಿಂಗ್ ಇತ್ತು ರಾಶಿಕಾಗೆ. ಡೌನ್ ಆಗೋದಕ್ಕೆ ಕಾರಣ ಏನ್ ಹೇಳಿ, ಆ ಕಡೆ ರಕ್ಷಿತಾ ಮೇಲೆ ಜಗಳ, ಗಿಲ್ಲಿ ಮೇಲೆ ಜಗಳ, ಕಾವಿನ್ ಮೇಲೆ ಜಗಳ, ಅನ್ನೆಸೆಸರಿ ಜಗಳ. ಅದೇ ಅವ್ರು ಮಾಡ್ಕೊಂಡಿದ್ದ ಗುಂಡಿನ ತೋಡ್ಕೊಂಡು ಅವರೇ ಬಿದ್ರು, ಅಷ್ಟೇ ಆಗಿದ್ದು ಕತೆ. 6% ಬೀಳ್ತಾ ಇದೆ. ಏನೂ ಇಲ್ಲ ಗುರು, ಸುಮ್ಮನೆ ವಾದ ಅಷ್ಟೇ. ಅದಾದ್ಮೇಲೆ ಧ್ರುವಂತ್ ಗುರು, ಧ್ರುವಂತ್ದು 8% ವೋಟಿಂಗ್ ಇದೆ ಗುರು. ಧ್ರುವಂತ್ಗೆ ವೋಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗ್ತಾ ಇದೆ. ತುಂಬಾ ಟೂ ಗುಡ್ ಅಂತ ಹೇಳ್ಬೋದು. ಬಟ್ ಧ್ರುವಂತ್ ಸ್ವಲ್ಪ ಆರ್ಗ್ಯುಮೆಂಟ್, ಸ್ಟ್ಯಾಂಡ್ ತಗೊಳ್ಳೋದು ಇದೆಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಿ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಧ್ರುವಂತ್ ಮಾತಾಡ್ಬೇಕು ಗುರು. ಇಲ್ಲ ಇದೇ ತರ ಇರ್ತೀನಿ ಅಂತಂದ್ರೆ ತುಂಬಾ ಕಷ್ಟ ಗುರು. ಅದಾದ್ಮೇಲೆ ಧ್ರುವಂತ್ ಮೇಲೆ ಅಗೈನ್ ಅಶ್ವಿನಿ ಗೌಡ ಇದ್ದಾರೆ. ಅಶ್ವಿನಿ ಗೌಡ ಕೂಡ 8% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅವರು ಕೂಡ ನೆನ್ನೆ 9% ಇತ್ತು, ಇವತ್ತು 8 ಆಗಿದೆ, 1% ಡೌನ್ ಆಗಿದೆ. ಕಾರಣ ಇಷ್ಟೇ, ಅವರು ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ಬೋದು. ಇನ್ನ ಟಾಪ್ ಅಂತ ಬಂದಾಗ ಗುರು ಗಿಲ್ಲಿ ಇದ್ದಾನೆ ಗುರು. ಗಿಲ್ಲಿ ಮಾತ್ರ ಭಯಂಕರ ವೋಟಿಂಗ್ ಗುರು. ನೆನ್ನೆ 38 ಇತ್ತು, ಇವತ್ತು 40%. ವಾರ್ ಒನ್ ಸೈಡೆಡ್ ಅಂತ ಹೇಳ್ಬೋದು ಗುರು. ಏನ್ ಗುರು ವೋಟಿಂಗ್. ಗಿಲ್ಲಿ ಫ್ಯಾನ್ಸ್ ಮಾತ್ರ ತಗೋ ಅಂತ ಗುದ್ದುತ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಗುರು. ಸಕ್ಕದಾಗಿ ವೋಟಿಂಗ್ ಬೀಳ್ತಾ ಇದೆ. 40% ಅಂತಂದ್ರೆ ಏನು ಗುರು, ಆಲ್ಮೋಸ್ಟ್ ಅರ್ಧ ವೋಟಿಂಗ್ ಗಿಲ್ಲಿದೆ 100% ಅಲ್ಲಿ. ಅಂದ್ರೆ ಶಾಕಿಂಗ್ ಗುರು, ನಿಜವಾಗ್ಲು ಶಾಕಿಂಗ್ ವೋಟಿಂಗ್ ನಿಜವಾಗ್ಲು ಗಿಲ್ಲಿಗೆ ಬೀಳ್ತಾ ಇರೋದು. ಅದಾದ್ಮೇಲೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಧನುಷ್ ಇದ್ದಾರೆ. ಧನುಷ್ ಕೂಡ ಸಕ್ಕದಾಗಿ ವೋಟಿಂಗ್ ಬೀಳ್ತಾ ಇದೆ. 15% ಆಫ್ ವೋಟಿಂಗ್ ಅನ್ನೋದು ಧನುಷ್ಗೆ ಬೀಳ್ತಾ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಥರ್ಡ್ ಪ್ಲೇಸ್ ಅಲ್ಲಿ ಬಂದಾಗ ಮಾಳು ಇದ್ದಾರೆ. ಮಾಳುಗೆ 13% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 13% ಅಂತಂದ್ರೆ ಜಾಸ್ತಿನೇ ಹೇಳ್ಬೋದು. ಯಾಕಂತಂದ್ರೆ ಮಾಳು ಸ್ವಲ್ಪ ಮಾತಾಡ್ಬೇಕು ಗುರು. ಮಾತಾಡದೇ ಇದ್ರ ಪಾಪ ಅವರು ಮಾಳು ಅಂತ ಎಷ್ಟು ಕೂಗಾಡ್ತಾರೆ ಹೇಳಿ ಫ್ಯಾನ್ಸು ಅಲ್ವಾ. ಅವ್ರಿಗೋಸ್ಕರ ಆದ್ರೂ ಏನಾದ್ರು ಮಾಡ್ಬೇಕಲ್ವಾ ಮಾಳು ಅಣ್ಣ. ಹೋಪ್ ನೆಕ್ಸ್ಟ್ ಏನಾದ್ರು ಒಂದು ಒಳ್ಳೆ ಗೇಮ್ ಆಗುತ್ತೆ ಮಾಳುಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ನಿಮ್ಗೆ ಏನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.